ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವ ಒಂದು ವಿಧಾನ ಏನು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾಕೆಟು ಕಪ್ಪು ಎಳ್ಳನ್ನ ತೊಗೊಂಡಿದ್ದೀನಿ. ಪಾಕೆಟಲ್ಲಿ ಬರೋದಾಗಬಹುದು ಅಥವಾ ಲೂಸ್ ಸಿಗೋವಂಥದ್ದಾಗಿರಬಹುದು. ಅದರಲ್ಲಿ ಕಲ್ಲು ಮಣ್ಣು ಏನಾದರೂ ಇರುತ್ತೆ, ಹಾಗಾಗಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ಈ ಥರ ಗಲೀಜನ್ನೆಲ್ಲ ತೆಗಿಬೇಕಾಗುತ್ತೆ ಜರಡಿ ಮಾಡಿಬಿಟ್ಟು. ನೋಡಿ ಇವಾಗ ಒಂದು ಕಪ್ಪು ಬಟ್ಟೆನ ತೊಗೊಂಡಿದ್ದೀನಿ. ಇದು ಕೂಡ ಗ್ರಂಥಿ ಅಂಗಡಿಯಲ್ಲೇ ಸಿಗುತ್ತೆ. ಇದನ್ನು 4 ಇಂಚು ಉದ್ದ ಮತ್ತು 4 ಇಂಚು ಅಗಲದಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ಟೆನ ಸ್ವಲ್ಪ ಆದಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆಗ ಎಳ್ಳನ್ನು ಹಾಕಿದಾಗ ನೀಟಾಗಿ ಫೋಲ್ಡ್ ಮಾಡಬಹುದು. ನೀವು ಯಾವುದೇ ಎಳ್ಳು ತೊಗೊಂಡ್ರೂ ಸರಿಯೇ, ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಇವಾಗ ಬಟ್ಟೆನ ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಈ ಥರ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ಬೇಗ ಕಟ್ ಮಾಡ್ಕೊಬೋದು. ಕೆಲಸ ಕೂಡ ಬೇಗ ಮುಗಿಯುತ್ತೆ. ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಮತ್ತು ಎಲ್ಲ ಕಡೆ ಒಂದೇ ಸಮ ಇರುತ್ತೆ. ನೋಡಿ ಇವಾಗ ಈ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಸೈಡ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಳ್ಳುಬತ್ತಿನ ರೆಡಿ ಮಾಡುವಾಗ ಎಷ್ಟು ನೀಟಾಗಿ ತುಂಬ ಭಕ್ತಿಯಿಂದ ಮಾಡ್ತೀರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಫ್ಯಾಮಿಲಿದು ಯಾವ ಥರ ಪ್ರಾಬ್ಲಮ್ಸ್ ಇದ್ರೂ ಸರಿಯೇ, ಇದು ತುಂಬ ಒಳ್ಳೆ ಪರಿಹಾರ ಅಂತ ಹೇಳ್ಬಹುದು. ಇದನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 3 ವೀಕ್ಸಲ್ಲೆಲ್ಲ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಮತ್ತು ಇದನ್ನು ಮಂಗಳವಾರ ಮತ್ತು ಶನಿವಾರ ಯಾವುದಾದ್ರು ಒಂದು ದಿನದಲ್ಲಿ ಹಚ್ಚಿದ್ರೆ ಒಳ್ಳೆಯದು. ಎಳ್ಳನ್ನ ಜರಡಿ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಇದರಲ್ಲಿ ಒಂದು ಕಲ್ಲು ಕಡ್ಡಿ ಏನೂ ಇಲ್ಲ, ಚೆನ್ನಾಗಿದೆ, ನೀಟಾಗಿದೆ. ಹಾಗೆ ಬಟ್ಟೆ ಕೂಡ ಎತ್ತಿಟ್ಕೊಂಡಿದ್ದೀನಿ, ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ. ಹಾಗೆ ಇದನ್ನು ಕಪ್ಪು ದಾರದಲ್ಲೇ ಕಟ್ಕೊಬೇಕು. ಹಾಗಾಗಿ ಕಪ್ಪು ದಾರನ ತೊಗೊಂಡಿದ್ದೀನಿ. ಕಪ್ಪು ದಾರನ ಈ ಥರ ಬಟ್ಲಲ್ಲೇ ಹಾಕಿಡೋದ್ರಿಂದ ನಾವು ಕಟ್ಟುವಾಗ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದಿಲ್ಲ. ನಾವೆಲ್ಲಿ ಇಟ್ಟಿರ್ತೀವೋ ಅಲ್ಲೇ ಇರುತ್ತೆ. ಅದಕ್ಕೆ ಬಟ್ಲೊಳಗಡೆ ಹಾಕಿಡ್ತಾ ಇದ್ದೀನಿ ಕಪ್ಪು ದಾರನ. ಅರ್ಧ ಸ್ಪೂನ್ ಎಳ್ಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲ ಕಡೆಯಿಂದನೂ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದಾದಮೇಲೆ ನೋಡಿ ಇಲ್ಲಿ ತೋರಿಸ್ತೀನಲ್ಲ ಹೀಗೆ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಬೇಕು. ಆವಾಗ ಲಾಕ್ ಆಗುತ್ತೆ ಬಟ್ಟೆ. ಎಲ್ಲೂ ಚೆಲ್ಲೋದಿಲ್ಲ, ಓಪನ್ ಆಗೋದಿಲ್ಲ. ಈ ಥರ ಒಂದು 4-5 ಸುತ್ತಬಿಟ್ಟು ನೀವು ಹೂ ಕಟ್ತೀರಲ್ಲ ಆ ಥರ ಇದನ್ನು ಕಟ್ಟಿದ್ರೆ ಲಾಕಾಗಿ ಹೋಗ್ಬಿಡುತ್ತೆ. ನೋಡಿ ಕಟ್ಕೊಂಡಿದ್ದಾಯಿತು. ದಾರ ಏನು ಗಟ್ಟಿ ಇರೋದಿಲ್ಲ, ಹಾಗಾಗಿ ಕೈಯಲ್ಲೇ ಕಟ್ ಮಾಡ್ಕೊಬೋದು. ಎಳ್ಳುಬತ್ತಿನ ನೀವು ಬೆಳಗ್ಗೆ 10 ಗಂಟೆ ಒಳಗಡೆ ಹಚ್ಚಬೇಕು. ಇಲ್ಲ ಅಂದರೆ ಸಂಜೆ 5:30 6:30 ಒಳಗಡೆ ಹಚ್ಚಿದ್ರೆ ಒಳ್ಳೆಯದು. ಎಳ್ಳುಬತ್ತಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ತಾರೆ. ನೀವು ಯಾವ ದೇವಸ್ಥಾನದಲ್ಲಿ ಹಚ್ಚಿದ್ರೂ ಒಳ್ಳೆಯದೇ. ನೀವು ಈ ಥರ ಕಟ್ಕೊಂಡು 9 ವಾರ ಹಚ್ಚಬೇಕಾಗತ್ತೆ. 9 ವಾರ ಹಚ್ಚಿದ್ದಾದಮೇಲೆ ಲಾಸ್ಟ್ ವಾರದಲ್ಲಿ ಪೂಜೆನ ಮಾಡಿಸ್ಬಿಟ್ಟು ಏನಾದರೂ ಸರಿ ನಿಮ್ಮ ಕೈಲಾಗುವಂತಹದ್ದು ಪ್ರಸಾದ ಕೊಟ್ಟರೆ 9 ವಾರ ಕೂಡ ಮುಗಿಯುತ್ತೆ. ನೋಡಿ ಇವಾಗ ನಾನು ಈ ಥರ ಬಿಡಿಯಾಗಿ ಕಟ್ಕೊಂಡಿದ್ದಾಯಿತು. ಇದಾದಮೇಲೆ ಎಳ್ಳುಬತ್ತಿನ ಇನ್ನೂ ಒಂದು ರೀತಿಲಿ ಕಟ್ಟಬಹುದು. ಅದು ಹೇಗೆ ಅಂತ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಆ ಎಳ್ಳುಬತ್ತಿನ ಹೇಗೆ ಕಟ್ಟಿದ್ವೋ ಇದನ್ನು ಹಾಗೆಯೇ ಬಟ್ಟೆ ಒಳಗಡೆ ಎಳ್ಳನ್ನ ಹಾಕ್ಬಿಟ್ಟು ದಾರದ ತೊಗೊಂಡು ಲಾಕ್ ಮಾಡ್ಕೊಬೇಕಾಗತ್ತೆ. ಆದರೆ ಇದರಲ್ಲಿ ಏನು ಚೇಂಜಸ್ ಅಪ್ಪ ಅಂದರೆ ಅದನ್ನು ನಾವು ಒಂದೊಂದನ್ನೇ ಕಟ್ ಮಾಡಿಬಿಡ್ತೀವಿ. ಆದರೆ ನೀವು ಹೀಗೆ ಒಂದಕ್ಕೊಂದು ಜಾಯಿಂಟ್ ಇರೋ ಹಾಗೆ ಆ ದಾರನ ಕಟ್ ಮಾಡ್ದೇ ದಾರನ ಹಾಗೆ ಬಿಡೋದ್ರಿಂದ 9 ನೀವು ಹೀಗೆ ಒಂದ್ರ ಪಕ್ಕ ಒಂದು ಕಟ್ಟೋದ್ರಿಂದ ನೀವು ಒಂದನ್ನು ತೆಗೆದ್ರೆ ಸಾಕು, ಎಲ್ಲ ಒಟ್ಟಿಗೆ ಸಿಗುತ್ತೆ. 9 ವಾರಗಳು ಹೀಗೆ ಒಂದೊಂದು ದಿನವೂ 9 ಎಳ್ಳುಬತ್ತಿನ ಹಚ್ಚಿದ ಮೇಲೆ ಪೂಜೆ ಎಲ್ಲ ಮುಗ್ದಾದಮೇಲೆ ಪ್ರತಿ ವಾರವೂ ನೀವು ಹೀಗೆ ಶನಿವಾರ ಅಥವಾ ಮಂಗಳವಾರ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿ ಹಚ್ಚಿದ್ರೆ ಸಾಕಾಗುತ್ತೆ. ಮನೇಲಿ ತುಂಬ ಜನ ಇದ್ದೀವಿ ಅಂತ ಎಲ್ಲರೂ ಹಚ್ಚಬಾರ್ದು, ಯಾರಾದರೂ ಒಬ್ಬರು ಹಚ್ಚಿದ್ರೆ ಸಾಕಾಗುತ್ತೆ ಮನೆಯಲ್ಲಿ. ಈ ಎಳ್ಳುಬತ್ತಿನ ಹಚ್ಚುವಾಗ ತುಂಬ ಭಕ್ತಿ ಮತ್ತು ಪ್ರೀತಿಯಿಂದ ಹಚ್ಚಿ, ಆವಾಗ ಸಮಸ್ಯೆ ನಿಜವಾಗ್ಲೂ ಪರಿಹಾರ ಆಗೇ ಆಗುತ್ತೆ. ನೋಡಿ ಇನ್ನೇನು ಕಟ್ಟಿದ್ದಾಯಿತು. ನಾನು ಇಲ್ಲಿ 2 ರೀತಿ ಕಟ್ಟೋದನ್ನು ತೋರಿಸಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ಕೊಬೋದು. ನೋಡಿ ಇಲ್ಲಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ 9ನ ಒಟ್ಟಿಗೆ ಕಟ್ಟೋದ್ರಿಂದ
ನಾವು ದೇವಸ್ಥಾನಕ್ಕೆ ಹೋಗುವಾಗ ಎಳ್ಳು ಬತ್ತಿನ ತೊಗೊಳ್ಳುವಾಗ ತುಂಬ ಈಸಿ ಆಗುತ್ತೆ. ಒಂದೊಂದು ತೆಗೆದ್ರೆ ಸಾಕು, ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ 9 ಕೂಡ. ಮತ್ತು ಎಳ್ಳು ಬತ್ತಿನ ಒಂದೊಂದಾಗಿ ತೆಗೆದು ಹಾಕ್ಕೋಬೇಕು ಅನ್ನೋ ಟೈಮ್ ಕೂಡ ಉಳಿಯುತ್ತೆ. ನೋಡಿ ಇವಾಗ ನಾನು ಇಲ್ಲಿ ಕಟ್ಟಿರೋದು ಈ 9 ಮತ್ತು ಮೊದಲನೇ ಕಟ್ಕೊಂಡಿದ್ನಲ್ಲ ಆ 9 ಕೂಡ ಇವಾಗ ತೊಗೊತಾ ಇದ್ದೀನಿ. ಎರಡನ್ನೂ ಹೀಗೆ ಒಂದು ಬಾಕ್ಸಲ್ಲಿ ಹಾಕಿಡಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಸಲಿಗೆ ದೊಡ್ಡ ಬಾಕ್ಸನ್ನ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ಎಲ್ಲ ಎಳ್ಳು ಬತ್ತಿನೂ ಒಂದೇ ಸಲ ಕಟ್ಬಿಟ್ಟು ಎಣ್ಣೆ ಹಾಕಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ. ಇದಕ್ಕೆ ಎಳ್ಳೆಣ್ಣೆನೇ ತೊಗೋಬೇಕಾಗುತ್ತೆ. ನನಗಿಲ್ಲಿ ಬಾಟ್ಲಲ್ಲಿ ಸಿಕ್ತು, ಹಾಗಾಗಿ ಬಾಟ್ಲದೇ ಯೂಸ್ ಮಾಡ್ತಾಯಿದ್ದೀನಿ. ಬಾಟ್ಲದು ಲೂಸು ಯಾವುದಾದ್ರೂ ಸರಿಯೇ ಎಳ್ಳೆಣ್ಣೆನ ತೊಗೊಬೇಕಾಗುತ್ತೆ. ಎಳ್ಳೆಣ್ಣೆ ಹೀಗೆ ಅದು ಬತ್ತಿ ಮುಳುಗೋಷ್ಟು ಹಾಕ್ಬಿಟ್ಟು ನೆನೆಸಿಟ್ರೆ ಸಾಕು. 1-2 ದಿನ ನೆಂದರೂ ಸಾಕಾಗುತ್ತೆ. ಟೈಮ್ ಇಲ್ಲ ಅನ್ನೋರು 1-2-3 ಅವರ್ಸ್ ಆದರೂ ನೆನೆಸ್ಬೇಕಾಗುತ್ತೆ. ನಾವು ಎಷ್ಟು ನೆನೆಸ್ತೀವೋ ಎಣ್ಣೆಯಲ್ಲಿ ಎಳ್ಳನ್ನ ಅಷ್ಟು ಚೆನ್ನಾಗಿ ಉರಿಯುತ್ತೆ ಬತ್ತಿಗಳು ಕೂಡ. ಬತ್ತಿನ ರೆಡಿ ಮಾಡುವಾಗಲೂ ಅಷ್ಟೇ ನೀವು ಸ್ನಾನ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೀಗೆ ಎಳ್ಳು ಬತ್ತಿ ಎಲ್ಲ ನೀಟಾಗಿ ಮುಳುಗಿರಬೇಕು. ಆವಾಗಲೇ ಅದು ಚೆನ್ನಾಗಿ ನೆನೆಯೋದು. ನಮ್ಮ ವಿಡಿಯೋ ನಿಮ್ಗೇನಾದ್ರು ಯೂಸ್ ಆಗಿದರೆ ಅಥವಾ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಹಾಗೆ ಶೇರ್ ಮಾಡಿ. ಮುಚ್ಚಿಟ್ಬಿಟ್ಟು ನಿಮಗೆ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೊಂದು ಚಿಕ್ಕ ಬಾಕ್ಸು ಯಾವುದಾದ್ರೂ ಸರಿ ಅದಕ್ಕೆ ಹಾಕ್ಕೊಂಡು ಹಚ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.